ಭಾಗ ಎ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಈ ಒಂದು ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 1 ಪರಿಚಯ. ಇದರಲ್ಲಿ ಬರ್ತಕ್ಕಂತಹ ಭೂವಾಕ್ಯ ಪ್ರಶ್ನೆಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಪ್ರಶ್ನೆ 2, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಸರಿಯಾದ ಆಯ್ಕೆ ಆಪ್ಷನ್ ಬಿ ಅನುಭೋಗೀಯ ವರ್ತನೆ. ಪ್ರಶ್ನೆ 3, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹೌದು. ಪ್ರಶ್ನೆ 4, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಸರಿಯಾದ ಆಯ್ಕೆ ಆಪ್ಷನ್ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಬಿಟ್ಟಸ್ಥಗಳನ್ನು ನೋಡೋಣ. ಮೊದಲನೇ ಬಿಟ್ಟಸ್ಥಳ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಸರಿಯಾದಂತಹ ಬಿಟ್ಟಸ್ಥಳ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಎರಡನೇ ಬಿಟ್ಟಸ್ಥಳ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಸರಿಯಾದ ಬಿಟ್ಟಸ್ಥಳ ಸರ್ಕಾರ ತೆಗೆದುಕೊಳ್ಳುತ್ತದೆ. ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಸರಿಯಾದ ಬಿಟ್ಟಸ್ಥಳ ಮಾರುಕಟ್ಟೆ ಆರ್ಥಿಕತೆ. ನಾಲ್ಕನೇ ಬಿಟ್ಟಸ್ಥಳ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಸರಿಯಾದ ಬಿಟ್ಟಸ್ಥಳ ಮಿಶ್ರ ಆರ್ಥಿಕತೆಗಳಾಗಿವೆ. ಇನ್ನು ಹೊಂದಿಸಿ ಬರೆಯಿರಿ. ಮೊದಲನೇ ಹೊಂದಿಸಿ ಬರೆಯಿರಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಬಿ ಖಾಸಗಿ ಒಡೆತನ. ಇನ್ನು ಎರಡನೇ ಹೊಂದಿಸಿ ಬರೆಯಿರಿ, ಶಿಕ್ಷಕರ ಸೇವೆ. ಇದಕ್ಕೆ ಹೊಂದುವಂಥ ಪದ ಸಿ ಕೌಶಲ್ಯ. ಇನ್ನು ಮೂರನೇ ಹೊಂದಿಸಿ ಬರೆಯಿರಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಎ ಸರ್ಕಾರ. ನಾಲ್ಕನೇ ಹೊಂದಿಸಿ ಬರೆಯಿರಿ, ವಾಸ್ತವಿಕ ಅರ್ಥಶಾಸ್ತ್ರ. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಇ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ಇನ್ನು ಐದನೇ ಹೊಂದಿಸಿ ಬರೆಯಿರಿ, ಮಾದರಿ ಅರ್ಥಶಾಸ್ತ್ರ. ಇದಕ್ಕೆ ಹೊಂದುವಂಥ ಪದ ಡಿ ಕಾರ್ಯತಂತ್ರಗಳ ಮೌಲ್ಯಮಾಪನ. ಅಧ್ಯಾಯ 2 ಅನುಭೋಗೀಯ ವರ್ತನೆ ಸಿದ್ಧಾಂತ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಬಹುವಾಕ್ಯ ಪ್ರಶ್ನೆಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ತುಷ್ಟಿಗುಣವು. ಸರಿಯಾದ ಆಯ್ಕೆ ಆಪ್ಷನ್ ಬಿ ವ್ಯಕ್ತಿನಿಷ್ಠ. ಪ್ರಶ್ನೆ 2, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು. ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಎ ಮೂಲಕ್ಕೆ ಪಿನ್ ಮಧ್ಯಮವಾಗಿರುತ್ತದೆ. ಇನ್ನು ಮೂರನೇ ಪ್ರಶ್ನೆ, ಅನುಭೋಗೀಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ ಬೆಲೆ ಮತ್ತು ಆದಾಯ. ಪ್ರಶ್ನೆ 4, ಬಜೆಟ್ ರೇಖೆಯ ಸಮೀಕರಣ. ಆಪ್ಷನ್ ಸಿ P1x1 + P2x2 = m. ಪ್ರಶ್ನೆ 5, ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ ಸಾಮಾನ್ಯ ಸರಕುಗಳು. ಪ್ರಶ್ನೆ 6, ಲಂಬಾಂತರ ಬೇಡಿಕೆಯ ರೇಖೆಯು ಹೊಂದಿರುವುದು. ಸರಿಯಾದ ಆಯ್ಕೆ ಆಪ್ಷನ್ ಬಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಪ್ರಶ್ನೆ 7, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು. ಸರಿಯಾದ ಆಯ್ಕೆ ಆಪ್ಷನ್ ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಇನ್ನು ಬಿಟ್ಟ ಸ್ಥಳಗಳು. ಒಂದನೇ ಬಿಟ್ಟ ಸ್ಥಳ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್. ಸರಿಯಾದ ಬಿಟ್ಟ ಸ್ಥಳ ತುಷ್ಟಿಗುಣ. ಪ್ರಶ್ನೆ 2, ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್. ಸರಿಯಾದ ಆಯ್ಕೆ ಛೇದಿಸುವುದಿಲ್ಲ. ಪ್ರಶ್ನೆ 3, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಿಯಾದ ಆಯ್ಕೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಇನ್ನು ನಾಲ್ಕನೇ ಬಿಟ್ಟ ಸ್ಥಳ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಸರಿಯಾದ ಬಿಟ್ಟ ಸ್ಥಳ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇನ್ನು ಐದನೇ ಬಿಟ್ಟ ಸ್ಥಳ, ಎರಡು ವೈಯಕ್ತಿಕ ಬೇಡಿಕೆಯ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ. ಸರಿಯಾದ ಆಯ್ಕೆ ಅಡ್ಡ ಸಾಲು ಸಂಕಲನ ಎನ್ನುತ್ತೇವೆ. ಇನ್ನು ಹೊಂದಿಸಿ ಬರೆಯಿರಿ. ಮೊದಲನೇ ಹೊಂದಿಸಿ ಬರೆಯಿರಿ, ಬೇಡಿಕೆ ರೇಖೆಯು. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಬಿ ಕೆಳಮುಖ ಇಳಿಜಾರು. ಎರಡನೇ ಹೊಂದಿಸಿ ಬರೆಯಿರಿ, ಸರಳ ಬೇಡಿಕೆ ರೇಖೆಯು. ಇದಕ್ಕೆ ಹೊಂದುವಂಥ ಪದ ಎ ಡಿ × ಪಿ = ಎ - BP. ಇನ್ನು ಮೂರನೇ ಹೊಂದಿಸಿ ಬರೆಯಿರಿ, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಇ ಡಿ = 1. ಇನ್ನು ನಾಲ್ಕನೇ ಹೊಂದಿಸಿ ಬರೆಯಿರಿ, ಪೂರಕ ಸರಕುಗಳು. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಸಿ ಪೆನ್ನು ಮತ್ತು ಶಾಯಿ. ಇನ್ನು ಐದನೇ ಹೊಂದಿಸಿ ಬರೆಯಿರಿ, ಔದಾಸೀನ ನಕ್ಷೆ. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಡಿ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. ಇನ್ನು ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಇದರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಉತ್ಪಾದನಾ ಬಿಂಬಕ ಸೂತ್ರ. ಸರಿಯಾದ ಆಯ್ಕೆ ಆಪ್ಷನ್ ಎ Q = F × LK.
ಎರಡನೇ ಪ್ರಶ್ನೆ, ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು. ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. ಇನ್ನು ಮೂರನೇ ಪ್ರಶ್ನೆ, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಗಳನ್ನು ಹೀಗೆನ್ನುತ್ತೇವೆ. ಸರಿಯಾದ ಆಯ್ಕೆ ಆಪ್ಷನ್ ಎ, ಸೀಮಾಂತ ಉತ್ಪನ್ನ. ಇನ್ನು ಪ್ರಶ್ನೆ 4, ಕಾಬ್ ಡಗ್ಲಾಸ್ ಉತ್ಪಾದನಾ ವಿಭಾಗ. ಇದಕ್ಕೆ ಸರಿಯಾಗಿ ಹೊಂದುವಂಥ ಆಯ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ, Q = x1² A x2² B. ಇನ್ನು ಐದನೇ ಪ್ರಶ್ನೆ, TC = ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ, TFC + TVC. ಇನ್ನು ಬಿಟ್ಟ ಸ್ಥಳಗಳು. ಮೊದಲನೇ ಬಿಟ್ಟ ಸ್ಥಳ, ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಡ್ಯಾಶ್. ಸರಿಯಾದ ಬಿಟ್ಟ ಸ್ಥಳ ಬದಲಾಗುತ್ತವೆ. ಇನ್ನು ಎರಡನೇ ಬಿಟ್ಟ ಸ್ಥಳ, ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಸರಿಯಾದ ಬಿಟ್ಟ ಸ್ಥಳ ಸರಾಸರಿ ಉತ್ಪನ್ನ. ಇನ್ನು ಮೂರನೇ ಬಿಟ್ಟ ಸ್ಥಳ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಡ್ಯಾಶ್ ಆಕಾರದಲ್ಲಿವೆ. ಸರಿಯಾದ ಉತ್ತರ ತಲೆ ಕೆಳಗಾದ ಯು ಆಕಾರದಲ್ಲಿವೆ. ಇನ್ನು ನಾಲ್ಕನೇ ಬಿಟ್ಟ ಸ್ಥಳ, ABC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ, SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಸರಿಯಾದ ಬಿಟ್ಟ ಸ್ಥಳ ಕನಿಷ್ಠ ಬಿಂದುವಿನಲ್ಲಿ. ಇನ್ನು ಐದನೇ ಬಿಟ್ಟ ಸ್ಥಳ, ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಸರಿಯಾದಂಥ ಬಿಟ್ಟ ಸ್ಥಳ ಸಮ ಉತ್ಪನ್ನ ಎಂದು ಕರೆಯುತ್ತೇವೆ. ಇನ್ನು ಹೊಂದಿಸಿ ಬರೆಯಿರಿ. ಮೊದಲನೇ ಹೊಂದಿಸಿ ಬರೆಯಿರಿ, CRS. ಇದಕ್ಕೆ ಹೊಂದುವಂಥ ಪದ ಡಿ, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಎರಡನೇ ಹೊಂದಿಸಿ ಬರೆಯಿರಿ, SAC. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಸಿ, ಅಲ್ಪಾವಧಿ ಸರಾಸರಿ ವೆಚ್ಚ. ಇನ್ನು ಮೂರನೇ ಹೊಂದಿಸಿ ಬರೆಯಿರಿ, LRAC. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಬಿ, ದೀರ್ಘಾವಧಿ ಸರಾಸರಿ ವೆಚ್ಚ. ನಾಲ್ಕನೇ ಹೊಂದಿಸಿ ಬರೆಯಿರಿ, TFC + TVC. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಇ, TC. ಇನ್ನು ಐದನೇ ಹೊಂದಿಸಿ ಬರೆಯಿರಿ, SMC. ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಎ, ಡಾಟಾ TC / ಡಾಟಾ Q. ಇನ್ನು ಅಧ್ಯಾಯ 4, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು. ಇದಕ್ಕೆ ಸರಿಯಾಗಿ ಆದಂಥ ಆಯ್ಕೆ ಆಪ್ಷನ್ ಬಿ, ಏಕರೂಪವಾಗಿರುತ್ತದೆ. ಇನ್ನು ಪ್ರಶ್ನೆ 2, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಎ, ಸೀಮಾಂತ ಆದಾಯ. ಇನ್ನು ಪ್ರಶ್ನೆ 3, ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ. ಸರಿಯಾದ ಆಯ್ಕೆ ಆಪ್ಷನ್ ಡಿ, ಆಲ್ಫಾ. ಪ್ರಶ್ನೆ 4, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು. ಸರಿಯಾದ ಆಯ್ಕೆ ಆಪ್ಷನ್ ಸಿ, ES = 0. ಇನ್ನು ಐದನೇ ಪ್ರಶ್ನೆ, ಒಂದು ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯಲಾಗುತ್ತದೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ, ಸರಾಸರಿ ಆದಾಯ. ಇನ್ನು ಬಿಟ್ಟ ಸ್ಥಳಗಳು. ಒಂದನೇ ಬಿಟ್ಟ ಸ್ಥಳ, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಸರಿಯಾದ ಬಿಟ್ಟ ಸ್ಥಳ ಪರಿಪೂರ್ಣ ಪೈಪೋಟಿಯ ಗುಣಲಕ್ಷಣವಾಗಿದೆ. ಇನ್ನು ಎರಡನೇ ಬಿಟ್ಟ ಸ್ಥಳ, ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಸರಿಯಾದ ಬಿಟ್ಟ ಸ್ಥಳ ಘಟಕ ತೆರಿಗೆ. ಇನ್ನು ಮೂರನೇ ಬಿಟ್ಟ ಸ್ಥಳ, ಒಂದು ಬೆಲೆ ಪಡೆಯುವ ಉದ್ಯಮ ಘಟಕ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮಾನವಾಗಿರುತ್ತದೆ. ಸರಿಯಾದ ಬಿಟ್ಟ ಸ್ಥಳ ಮಾರುಕಟ್ಟೆ ಬೆಲೆ. ಇನ್ನು ನಾಲ್ಕನೇ ಬಿಟ್ಟ ಸ್ಥಳ, SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಬಿಟ್ಟ ಸ್ಥಳ ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತಾರೆ. ಇನ್ನು ಐದನೇ ಬಿಟ್ಟ ಸ್ಥಳ, ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತದೆ. ಸರಿಯಾದಂಥ ಬಿಟ್ಟ ಸ್ಥಳ ಸದಾವಕಾಶ ವೆಚ್ಚ. ಇನ್ನು ಹೊಂದಿಸಿ ಬರೆಯಿರಿ. ಮೊದಲನೇ ಹೊಂದಿಸಿ ಬರೆಯಿರಿ, MR = ಸರಿಯಾದಂಥ ಹೊಂದಿಸಿ ಬರೆಯಿರಿ, ಸಿ, ಡಾಟಾ TR / ಡಾಟಾ Q. ಎರಡನೇ ಹೊಂದಿಸಿ ಬರೆಯಿರಿ, ಆಲ್ಫಾ = ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ಡಿ, TR - TC. ಮೂರನೇ ಹೊಂದಿಸಿ ಬರೆಯಿರಿ, AR = ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ಇ, TR / Q. ನಾಲ್ಕನೇ ಹೊಂದಿಸಿ ಬರೆಯಿರಿ, ಸಾಮಾನ್ಯ ಲಾಭ. ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ಬಿ, ಶೂನ್ಯ ಲಾಭ. ಇನ್ನು ಐದನೇ ಹೊಂದಿಸಿ ಬರೆಯಿರಿ, ಪರಿಪೂರ್ಣ ಪೈಪೋಟಿ. ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ಎ, ಪರಿಪೂರ್ಣ ಮಾಹಿತಿ. ಅಧ್ಯಾಯ 5, ಮಾರುಕಟ್ಟೆಯ ಸಮತೋಲನ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಪ್ರಶ್ನೆ 1, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ಬೆಲೆ ಪಡೆಯುವವರು. ಇನ್ನು ಪ್ರಶ್ನೆ 2, ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ.
ಇದಕ್ಕೆ ಸರಿಯಾಗಿ ಆಯ್ಕೆಯಾಗುವಂತಹ ಉತ್ತರ ಬಿ ಸಮತೋಲನ ಸನ್ನಿವೇಶ. ಪ್ರಶ್ನೆ 3. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಪ್ರಶ್ನೆ 4. ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತವೆ. ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಸರಾಸರಿ ವೆಚ್ಚ. ಪ್ರಶ್ನೆ 5. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆ ಎನ್ನುತ್ತೇವೆ. ಸರಿಯಾದಂಥ ಆಯ್ಕೆ ಆಪ್ಷನ್ ಎ ಬೆಲೆ ಮಿತಿ. ಪ್ರಶ್ನೆ 6. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದು ಹೀಗೆ ಎನ್ನುತ್ತೇವೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ ಬೆಲೆ ಅಂತಸ್ತು. ಇನ್ನು ಮೇನ್ ಕ್ವಶನ್ ನಂಬರ್ 2. ಬಿಟ್ಟ ಸ್ಥಳವನ್ನು ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಯು ಡ್ಯಾಶ್ ಆದಾಗ ಸಂಭವಿಸುತ್ತದೆ. ಸರಿಯಾದ ಬಿಟ್ಟ ಸ್ಥಳ ಸಮ ಆದಾಗ ಸಂಭವಿಸುತ್ತದೆ. ಇನ್ನು ಎರಡನೇ ಬಿಟ್ಟ ಸ್ಥಳ ಪೂರೈಕೆ ರೇಖೆಯು ಎಡಕ್ಕೂ ಮತ್ತು ಬೇಡಿಕೆ ರೇಖೆ ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ. ಸರಿಯಾದ ಬಿಟ್ಟ ಸ್ಥಳ ಹೆಚ್ಚಾಗುತ್ತದೆ. ಮೂರನೇ ಬಿಟ್ಟ ಸ್ಥಳ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸಿದ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಸರಿಯಾದ ಬಿಟ್ಟ ಸ್ಥಳ ಕೂಲಿಯ ದರ. ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಸರಿಯಾದ ಬಿಟ್ಟ ಸ್ಥಳ ಕುಟುಂಬಗಳು. ಐದನೇ ಬಿಟ್ಟ ಸ್ಥಳ ಬೇಡಿಕೆ ಮತ್ತು ಪೂರೈಕೆಯ ರೇಖೆಗಳು ಬಲಕ್ಕೆ ಪಲ್ಲಟಗೊಳ್ಳುವುದರಿಂದ ಸಮತೋಲನ ಬೆಲೆಯು ಡ್ಯಾಶ್ ಆಗಿರುತ್ತದೆ. ಸರಿಯಾದ ಬಿಟ್ಟ ಸ್ಥಳ ಹೆಚ್ಚು ಅಥವಾ ಕಡಿಮೆ ಅಥವಾ ಬದಲಾಗದೆ ಉಳಿಯಬಹುದು. ಆರನೇ ಬಿಟ್ಟ ಸ್ಥಳ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಸರಿಯಾದ ಬಿಟ್ಟ ಸ್ಥಳ ಕಾಣದ ಕೈ. ಇನ್ನು ಹೊಂದಿಸಿ ಬರೆಯಿರಿ. ಮೊದಲನೇ ಹೊಂದಿಸಿ ಬರೆಯಿರಿ ಆಡಮ್ ಸ್ಮಿತ್ ಇದಕ್ಕೆ ಹೊಂದುವಂಥ ಪದ ಬಿ ಕಾಣದ ಕೈ ಕಾರ್ಯಾಚರಣೆ. ಎರಡನೇ ಹೊಂದಿಸಿ ಬರೆಯಿರಿ ಬೆಲೆ ಮಿತಿ ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಡಿ ಬೆಲೆಯ ಮೇಲ್ಮಿತಿ. ಮೂರನೇ ಹೊಂದಿಸಿ ಬರೆಯಿರಿ ಮಾರುಕಟ್ಟೆ ಸಮತೋಲನ ಇದಕ್ಕೆ ಹೊಂದುವಂಥ ಪದ ಇ ಕ್ಯೂ ಡಿ ಈಕ್ವಲ್ ಟು ಕ್ಯೂ ಎಸ್. ಇನ್ನು ನಾಲ್ಕನೇ ಹೊಂದಿಸಿ ಬರೆಯಿರಿ ಅಸಾಮಾನ್ಯ ಲಾಭದ ಸಾಧ್ಯತೆ ಇದಕ್ಕೆ ಹೊಂದುವಂಥ ಪದ ಎ ಹೊಸ ಉದ್ಯಮಗಳ ಆಕರ್ಷಣೆ. ಇನ್ನು ಐದನೇ ಹೊಂದಿಸಿ ಬರೆಯಿರಿ ಬೆಲೆಯ ಅಂತಸ್ತು ಇದಕ್ಕೆ ಹೊಂದುವಂಥ ಪದ ಸಿ ಬೆಲೆಯ ಕನಿಷ್ಠ ಮಿತಿ.